ವೆಲ್ಕಮ್ ಬ್ಯಾಕ್. ಈ ಏರಿಯಾದಲ್ಲಿ ಬೆಳ್ಳಂಬೆಳಗ್ಗೆ ವಿಪರೀತ ಚಳಿ. ಜನ ಏಳುವಷ್ಟರಲ್ಲಿ ಜೆಸಿಬಿಗಳ ಗರ್ಜನೆ ಒಂದು ರೀತಿಯಾಗಿ ಆರ್ಭಟಿಸ್ತಾ ಇತ್ತು. ಇದಕ್ಕೆ ಕಾರಣವಾಗಿದ್ದು ಜಿಬಿಎ ಅಧಿಕಾರಿಗಳ ಈ ಒಂದು ನಡೆ. ಹೀಗಾಗಿ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಜೆಸಿಬಿ ಗರ್ಜನೆಗೆ ನೆಲಸಮವಾಯಿತು. 200ಕ್ಕೂ ಹೆಚ್ಚು ಮನೆ. ಕೋಗಿಲು ಲೇಔಟ್ನಲ್ಲಿ ಮನೆ ಕಳೆದುಕೊಂಡವರ ಕಣ್ಣೀರು. ಇಷ್ಟು ದಿನ ಸದ್ದಿಲ್ಲದೆ ಸುಮ್ಮನಿದ್ದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಜೆಸಿಬಿಗಳು ಬೆಳ್ಳಂಬೆಳಗ್ಗೆ ಗರ್ಜಿಸೋಕೆ ಶುರು ಮಾಡಿದ್ವು. ಜೆಸಿಬಿ ಸಮೇತ ಏರಿಯಾಗೆ ಎಂಟ್ರಿ ಕೊಟ್ಟಿದ್ದ ಜಿಬಿಎ ಅಧಿಕಾರಿಗಳು ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ. ಶ್ರೀನಿವಾಸಪುರದ ಕೋಗಿಲು ಲೇಔಟ್ನ ಜಿಬಿಎ ಜಾಗದಲ್ಲಿ ಕಟ್ಟಿಕೊಂಡಿರುವಂತಹ ಚಿಕ್ಕ ಚಿಕ್ಕ ಮನೆಗಳನ್ನು ತೆರವುಗೊಳಿಸಲಾಯಿತು. 6 ಜೆಸಿಬಿ 300ಕ್ಕೂ ಹೆಚ್ಚು ಸಿಬ್ಬಂದಿ ಭದ್ರತೆಯಲ್ಲಿ ಡೆಮಾಲಿಷ್ ನಡೆಸಲಾಯಿತು. ಗೋಮಾಳ ಜಾಗವನ್ನ ಬೆಂಗಳೂರು ಜಿಲ್ಲಾಡಳಿತ ಪಾಲಿಕೆ ನೀಡಿತು. ಅದೇ ಜಾಗದಲ್ಲಿ ಅನೇಕ ವರ್ಷಗಳಿಂದ 200ಕ್ಕೂ ಹೆಚ್ಚು ಮನೆಗಳನ್ನು ಅನಧಿಕೃತವಾಗಿ ನಿರ್ಮಿಸಲಾಗಿತ್ತು. ಹೀಗಾಗಿ ಜೆಸಿಬಿ ಸಮೇತ ಫೀಲ್ಡ್ಗೆ ಇಳಿದ ಅಧಿಕಾರಿಗಳು ಮನೆಗಳನ್ನು ಕೆಡವಿ ಜಾಗ ವಶಕ್ಕೆ ಪಡೆದುಕೊಂಡರು. ಜಿಬಿಎ ಅಧಿಕಾರಿಗಳು ತಮ್ಮ ಕೆಲಸ ತಾವು ಮಾಡ್ತಾ ಇದ್ರೆ ಇತ್ತ ಅದೇ ಜಾಗದಲ್ಲಿ ಅನೇಕ ವರ್ಷಗಳಿಂದ ಅದೆಷ್ಟೋ ಕುಟುಂಬಗಳು ಬೀದಿಗೆ ಬಂದಿವೆ. ಅನೇಕ ಕನಸು ಹೊತ್ತು ನಿಂತಿದ್ದ ಮನೆಗೋಡೆಗಳು ನೆಲಕ್ಕೆ ಉರುಳಿದವು. ಈ ದೃಶ್ಯ ಕಂಡ ನಿವಾಸಿಗಳ ಎದೆ ಒಡೆದು ಹೋಗುವಂತಿತ್ತು. ಇನ್ನು ಕೆಲವರಂತೂ ಮನವೊಲಿಸುವ ಪ್ರಯತ್ನಿಸಿದರೂ ಅಧಿಕಾರಿಗಳು ಕ್ಯಾರೇ ಅನ್ನಲಿಲ್ಲ. ಜಾಗ ಒತ್ತುವರಿ ತೆರವು ಕಾರ್ಯವನ್ನ ನಿಲ್ಲಿಸಲೇ ಇಲ್ಲ. ಶ್ರೀನಿವಾಸಪುರದ ಕೋಗಿಲು ಲೇಔಟ್ನ ನಿವಾಸಿಗಳಿಗೆ ಜಿಬಿ ಅಧಿಕಾರಿಗಳು ಶಾಕ್ ನೀಡಿದರೆ ಮನೆ ಮಠ ಕಳೆದುಕೊಂಡಿರುವಂತಹ ನಿವಾಸಿಗಳು ಬೀದಿಯಲ್ಲಿ ಕಾಲ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಿಬಿ ಮಾತ್ರ ಇನ್ನಷ್ಟು ಕಡೆ ಜೆಸಿಬಿ ಗರ್ಜನೆ ಶುರು ಮಾಡೋಕೆ ಅಣಿಯಾಗ್ತಿದೆ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಈ ಏರಿಯಾದಲ್ಲಿ ಬೆಳ್ಳಂಬೆಳಗ್ಗೆ ವಿಪರೀತ ಚಳಿ. ಜನ ಏಳುವಷ್ಟರಲ್ಲಿ ಜೆಸಿಬಿಗಳ ಗರ್ಜನೆ ಒಂದು ರೀತಿಯಾಗಿ ಆರ್ಭಟಿಸ್ತಾ ಇತ್ತು. ಇದಕ್ಕೆ ಕಾರಣವಾಗಿದ್ದು ಜಿಬಿಎ ಅಧಿಕಾರಿಗಳ ಈ ಒಂದು ನಡೆ. ಹೀಗಾಗಿ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಜೆಸಿಬಿ ಗರ್ಜನೆಗೆ ನೆಲಸಮವಾಯಿತು. 200ಕ್ಕೂ ಹೆಚ್ಚು ಮನೆ. ಕೋಗಿಲು ಲೇಔಟ್ನಲ್ಲಿ ಮನೆ ಕಳೆದುಕೊಂಡವರ ಕಣ್ಣೀರು. ಇಷ್ಟು ದಿನ ಸದ್ದಿಲ್ಲದೆ ಸುಮ್ಮನಿದ್ದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಜೆಸಿಬಿಗಳು ಬೆಳ್ಳಂಬೆಳಗ್ಗೆ ಗರ್ಜಿಸೋಕೆ ಶುರು ಮಾಡಿದ್ವು. ಜೆಸಿಬಿ ಸಮೇತ ಏರಿಯಾಗೆ ಎಂಟ್ರಿ ಕೊಟ್ಟಿದ್ದ ಜಿಬಿಎ ಅಧಿಕಾರಿಗಳು ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ. ಶ್ರೀನಿವಾಸಪುರದ ಕೋಗಿಲು ಲೇಔಟ್ನ ಜಿಬಿಎ ಜಾಗದಲ್ಲಿ ಕಟ್ಟಿಕೊಂಡಿರುವಂತಹ ಚಿಕ್ಕ ಚಿಕ್ಕ ಮನೆಗಳನ್ನು ತೆರವುಗೊಳಿಸಲಾಯಿತು. 6 ಜೆಸಿಬಿ 300ಕ್ಕೂ ಹೆಚ್ಚು ಸಿಬ್ಬಂದಿ ಭದ್ರತೆಯಲ್ಲಿ ಡೆಮಾಲಿಷ್ ನಡೆಸಲಾಯಿತು. ಗೋಮಾಳ ಜಾಗವನ್ನ ಬೆಂಗಳೂರು ಜಿಲ್ಲಾಡಳಿತ ಪಾಲಿಕೆ ನೀಡಿತು. ಅದೇ ಜಾಗದಲ್ಲಿ ಅನೇಕ ವರ್ಷಗಳಿಂದ 200ಕ್ಕೂ ಹೆಚ್ಚು ಮನೆಗಳನ್ನು ಅನಧಿಕೃತವಾಗಿ ನಿರ್ಮಿಸಲಾಗಿತ್ತು. ಹೀಗಾಗಿ ಜೆಸಿಬಿ ಸಮೇತ ಫೀಲ್ಡ್ಗೆ ಇಳಿದ ಅಧಿಕಾರಿಗಳು ಮನೆಗಳನ್ನು ಕೆಡವಿ ಜಾಗ ವಶಕ್ಕೆ ಪಡೆದುಕೊಂಡರು. ಜಿಬಿಎ ಅಧಿಕಾರಿಗಳು ತಮ್ಮ ಕೆಲಸ ತಾವು ಮಾಡ್ತಾ ಇದ್ರೆ ಇತ್ತ ಅದೇ ಜಾಗದಲ್ಲಿ ಅನೇಕ ವರ್ಷಗಳಿಂದ ಅದೆಷ್ಟೋ ಕುಟುಂಬಗಳು ಬೀದಿಗೆ ಬಂದಿವೆ. ಅನೇಕ ಕನಸು ಹೊತ್ತು ನಿಂತಿದ್ದ ಮನೆಗೋಡೆಗಳು ನೆಲಕ್ಕೆ ಉರುಳಿದವು. ಈ ದೃಶ್ಯ ಕಂಡ ನಿವಾಸಿಗಳ ಎದೆ ಒಡೆದು ಹೋಗುವಂತಿತ್ತು. ಇನ್ನು ಕೆಲವರಂತೂ ಮನವೊಲಿಸುವ ಪ್ರಯತ್ನಿಸಿದರೂ ಅಧಿಕಾರಿಗಳು ಕ್ಯಾರೇ ಅನ್ನಲಿಲ್ಲ. ಜಾಗ ಒತ್ತುವರಿ ತೆರವು ಕಾರ್ಯವನ್ನ ನಿಲ್ಲಿಸಲೇ ಇಲ್ಲ.
ಶ್ರೀನಿವಾಸಪುರದ ಕೋಗಿಲು ಲೇಔಟ್ನ ನಿವಾಸಿಗಳಿಗೆ ಜಿಬಿ ಅಧಿಕಾರಿಗಳು ಶಾಕ್ ನೀಡಿದರೆ ಮನೆಮಠ ಕಳೆದುಕೊಂಡಿರುವಂತಹ ನಿವಾಸಿಗಳು ಬೀದಿಯಲ್ಲಿ ಕಾಲ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಿಬಿ ಮಾತ್ರ ಇನ್ನಷ್ಟು ಕಡೆ ಜೆಸಿಬಿ ಗರ್ಜನೆ ಶುರು ಮಾಡೋಕೆ ಅಣಿಯಾಗ್ತಿದೆ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಈ ಏರಿಯಾದಲ್ಲಿ ಬೆಳ್ಳಂಬೆಳಗ್ಗೆ ವಿಪರೀತ ಚಳಿ. ಜನ ಏಳುವಷ್ಟರಲ್ಲಿ ಜೆಸಿಬಿಗಳ ಗರ್ಜನೆ ಒಂದು ರೀತಿಯಾಗಿ ಆರ್ಭಟಿಸ್ತಾ ಇತ್ತು. ಇದಕ್ಕೆ ಕಾರಣವಾಗಿದ್ದು ಜಿಬಿ ಅಧಿಕಾರಿಗಳ ಈ ಒಂದು ನಡೆ. ಹೀಗಾಗಿ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಜೆಸಿಬಿ ಗರ್ಜನೆಗೆ ನೆಲಸಮವಾಯಿತು. 200ಕ್ಕೂ ಹೆಚ್ಚು ಮನೆ. ಕೋಗಿಲು ಲೇಔಟ್ನಲ್ಲಿ ಮನೆ ಕಳೆದುಕೊಂಡವರ ಕಣ್ಣೀರು. ಇಷ್ಟು ದಿನ ಸದ್ದಿಲ್ಲದೆ ಸುಮ್ಮನಿದ್ದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಜೆಸಿಬಿಗಳು ಬೆಳ್ಳಂಬೆಳಗ್ಗೆ ಗರ್ಜಿಸೋಕೆ ಶುರು ಮಾಡಿದ್ವು. ಜೆಸಿಬಿ ಸಮೇತ ಏರಿಯಾಗೆ ಎಂಟ್ರಿ ಕೊಟ್ಟಿದ್ದ ಜಿಬಿಎ ಅಧಿಕಾರಿಗಳು ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ. ಶ್ರೀನಿವಾಸಪುರದ ಕೋಗಿಲು ಲೇಔಟ್ನ ಜಿಬಿಎ ಜಾಗದಲ್ಲಿ ಕಟ್ಟಿಕೊಂಡಿರುವಂತಹ ಚಿಕ್ಕ ಚಿಕ್ಕ ಮನೆಗಳನ್ನು ತೆರವುಗೊಳಿಸಲಾಯಿತು. 6 ಜೆಸಿಬಿ, 300ಕ್ಕೂ ಹೆಚ್ಚು ಸಿಬ್ಬಂದಿ ಭದ್ರತೆಯಲ್ಲಿ ಡೆಮಾಲಿಷ್ ನಡೆಸಲಾಯಿತು. ಗೋಮಾಳ ಜಾಗವನ್ನ ಬೆಂಗಳೂರು ಜಿಲ್ಲಾಡಳಿತ ಪಾಲಿಕೆ ನೀಡಿತು. ಅದೇ ಜಾಗದಲ್ಲಿ ಅನೇಕ ವರ್ಷಗಳಿಂದ 200ಕ್ಕೂ ಹೆಚ್ಚು ಮನೆಗಳನ್ನು ಅನಧಿಕೃತವಾಗಿ ನಿರ್ಮಿಸಲಾಗಿತ್ತು. ಹೀಗಾಗಿ ಜೆಸಿಬಿ ಸಮೇತ ಫೀಲ್ಡ್ಗೆ ಇಳಿದ ಅಧಿಕಾರಿಗಳು ಮನೆಗಳನ್ನು ಕೆಡವಿ ಜಾಗ ವಶಕ್ಕೆ ಪಡೆದುಕೊಂಡರು. ಜಿಬಿಎ ಅಧಿಕಾರಿಗಳು ತಮ್ಮ ಕೆಲಸ ತಾವು ಮಾಡ್ತಾ ಇದ್ರೆ ಇತ್ತ ಅದೇ ಜಾಗದಲ್ಲಿ ಅನೇಕ ವರ್ಷಗಳಿಂದ ಅದೆಷ್ಟೋ ಕುಟುಂಬಗಳು ಬೀದಿಗೆ ಬಂದಿವೆ. ಅನೇಕ ಕನಸು ಹೊತ್ತು ನಿಂತಿದ್ದ ಮನೆಗೋಡೆಗಳು ನೆಲಕ್ಕೆ ಉರುಳಿದವು. ಈ ದೃಶ್ಯ ಕಂಡ ನಿವಾಸಿಗಳ ಎದೆ ಒಡೆದು ಹೋಗುವಂತಿತ್ತು. ಇನ್ನು ಕೆಲವರಂತೂ ಮನವೊಲಿಸುವ ಪ್ರಯತ್ನಿಸಿದರೂ ಅಧಿಕಾರಿಗಳು ಕ್ಯಾರೇ ಅನ್ನಲಿಲ್ಲ. ಜಾಗ ಒತ್ತುವರಿ ತೆರವು ಕಾರ್ಯವನ್ನ ನಿಲ್ಲಿಸಲೇ ಇಲ್ಲ. ಶ್ರೀನಿವಾಸಪುರದ ಕೋಗಿಲು ಲೇಔಟ್ನ ನಿವಾಸಿಗಳಿಗೆ ಜಿಬಿ ಅಧಿಕಾರಿಗಳು ಶಾಕ್ ನೀಡಿದರೆ ಮನೆಮಠ ಕಳೆದುಕೊಂಡಿರುವಂತಹ ನಿವಾಸಿಗಳು ಬೀದಿಯಲ್ಲಿ ಕಾಲ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಿಬಿ ಮಾತ್ರ ಇನ್ನಷ್ಟು ಕಡೆ ಜೆಸಿಬಿ ಗರ್ಜನೆ ಶುರು ಮಾಡೋಕೆ ಅಣಿಯಾಗ್ತಿದೆ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಈ ಏರಿಯಾದಲ್ಲಿ ಬೆಳ್ಳಂಬೆಳಗ್ಗೆ ವಿಪರೀತ ಚಳಿ. ಜನ ಏಳುವಷ್ಟರಲ್ಲಿ ಜೆಸಿಬಿಗಳ ಗರ್ಜನೆ ಒಂದು ರೀತಿಯಾಗಿ ಆರ್ಭಟಿಸ್ತಾ ಇತ್ತು. ಇದಕ್ಕೆ ಕಾರಣವಾಗಿದ್ದು ಜಿಬಿ ಅಧಿಕಾರಿಗಳ ಈ ಒಂದು ನಡೆ. ಹೀಗಾಗಿ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಜೆಸಿಬಿ ಗರ್ಜನೆಗೆ ನೆಲಸಮವಾಯಿತು. 200ಕ್ಕೂ ಹೆಚ್ಚು ಮನೆ. ಕೋಗಿಲು ಲೇಔಟ್ನಲ್ಲಿ ಮನೆ ಕಳೆದುಕೊಂಡವರ ಕಣ್ಣೀರು. ಇಷ್ಟು ದಿನ ಸದ್ದಿಲ್ಲದೆ ಸುಮ್ಮನಿದ್ದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಜೆಸಿಬಿಗಳು ಬೆಳ್ಳಂಬೆಳಗ್ಗೆ ಗರ್ಜಿಸೋಕೆ ಶುರು ಮಾಡಿದ್ವು. ಜೆಸಿಬಿ ಸಮೇತ ಏರಿಯಾಗೆ ಎಂಟ್ರಿ ಕೊಟ್ಟಿದ್ದ ಜಿಬಿಎ ಅಧಿಕಾರಿಗಳು ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ. ಶ್ರೀನಿವಾಸಪುರದ ಕೋಗಿಲು ಲೇಔಟ್ನ ಜಿಬಿಎ ಜಾಗದಲ್ಲಿ ಕಟ್ಟಿಕೊಂಡಿರುವಂತಹ ಚಿಕ್ಕ ಚಿಕ್ಕ ಮನೆಗಳನ್ನು ತೆರವುಗೊಳಿಸಲಾಯಿತು. 6 ಜೆಸಿಬಿ, 300ಕ್ಕೂ ಹೆಚ್ಚು ಸಿಬ್ಬಂದಿ ಭದ್ರತೆಯಲ್ಲಿ ಡೆಮಾಲಿಷ್ ನಡೆಸಲಾಯಿತು. ಗೋಮಾಳ ಜಾಗವನ್ನ ಬೆಂಗಳೂರು ಜಿಲ್ಲಾಡಳಿತ ಪಾಲಿಕೆ ನೀಡಿತು. ಅದೇ ಜಾಗದಲ್ಲಿ ಅನೇಕ ವರ್ಷಗಳಿಂದ 200ಕ್ಕೂ ಹೆಚ್ಚು ಮನೆಗಳನ್ನು ಅನಧಿಕೃತವಾಗಿ ನಿರ್ಮಿಸಲಾಗಿತ್ತು. ಹೀಗಾಗಿ ಜೆಸಿಬಿ ಸಮೇತ ಫೀಲ್ಡ್ಗೆ ಇಳಿದ ಅಧಿಕಾರಿಗಳು ಮನೆಗಳನ್ನು ಕೆಡವಿ ಜಾಗ ವಶಕ್ಕೆ ಪಡೆದುಕೊಂಡರು. ಜಿಬಿಎ ಅಧಿಕಾರಿಗಳು ತಮ್ಮ ಕೆಲಸ ತಾವು ಮಾಡ್ತಾ ಇದ್ರೆ ಇತ್ತ ಅದೇ ಜಾಗದಲ್ಲಿ ಅನೇಕ ವರ್ಷಗಳಿಂದ ಅದೆಷ್ಟೋ ಕುಟುಂಬಗಳು ಬೀದಿಗೆ ಬಂದಿವೆ. ಅನೇಕ ಕನಸು ಹೊತ್ತು ನಿಂತಿದ್ದ ಮನೆಗೋಡೆಗಳು ನೆಲಕ್ಕೆ ಉರುಳಿದವು. ಈ ದೃಶ್ಯ ಕಂಡ ನಿವಾಸಿಗಳ ಎದೆ ಒಡೆದು ಹೋಗುವಂತಿತ್ತು. ಇನ್ನು ಕೆಲವರಂತೂ ಮನವೊಲಿಸುವ ಪ್ರಯತ್ನಿಸಿದರೂ ಅಧಿಕಾರಿಗಳು ಕ್ಯಾರೇ ಅನ್ನಲಿಲ್ಲ.
ಜಾಗ ಒತ್ತುವರಿ ತೆರವು ಕಾರ್ಯವನ್ನ ನಿಲ್ಲಿಸಲೇ ಇಲ್ಲ. ಶ್ರೀನಿವಾಸಪುರದ ಕೋಗಿಲು ಲೇಔಟ್ನ ನಿವಾಸಿಗಳಿಗೆ ಜಿಬಿ ಅಧಿಕಾರಿಗಳು ಶಾಕ್ ನೀಡಿದರೆ ಮನೆಮಠ ಕಳೆದುಕೊಂಡಿರುವಂತಹ ನಿವಾಸಿಗಳು ಬೀದಿಯಲ್ಲಿ ಕಾಲ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಿಬಿ ಮಾತ್ರ ಇನ್ನಷ್ಟು ಕಡೆ ಜೆಸಿಬಿ ಗರ್ಜನೆ ಶುರು ಮಾಡೋಕೆ ಅಣಿಯಾಗ್ತಿದೆ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.